ಬೆಂಗಳೂರಿನಲ್ಲಿ ಏನು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾಗಿರ್ತಕ್ಕಂಥ ಉಗ್ರಪ್ಪನವರು ಈ ರಾಜ್ಯದಲ್ಲಿರ್ತಕ್ಕಂಥ ಕುರುಬ ಸಮಾಜ, ಕುರುಬರು ಎಸ್ಟಿಗೆ ಸೇರಬಾರ್ದು ಅಂಥೇಳಿ ಅವರು ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆಗೆ ಅವ್ರಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದಾಗಿರ್ಬೋದು, ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಇದನ್ನು ಅವರು ನೇರವಾಗಿ ಅವತ್ತು ಉಗ್ರಪ್ಪನವರು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಇಡೀ ಕುರುಬ ಸಮಾಜ ಅವ್ರೇನು ಹೇಳಿಕೆ ಕೊಟ್ಟಾರ ಆ ಹೇಳಿಕೆಯನ್ನು ಇವತ್ತು ಖಡಾಖಂಡಿತವಾಗಿ ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಮಾನ್ಯ ಉಗ್ರಪ್ಪನವ್ರಿಗೆ ನಾವು ಹೇಳಕ್ಕೆ ಬಯಸ್ತೀವಿ, ಇವತ್ತು ಈ ರಾಜ್ಯದಲ್ಲಿ ಯಾರಾದರೂ ನಿಜವಾಗ್ಲೂ ಆದಿವಾಸಿಗಳು ಎಷ್ಟಿದ ಲಕ್ಷಣಗಳು ಇದಾವ ಅಂತಂದ್ರೆ ಅದು ಕುರುಬ ಸಮಾಜಕ್ಕೆ ಮಾತ್ರ ಇವೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಏನು ಇವತ್ತಿನ ದಿವಸ ನಾವು ಕುರುಬ ಸಮಾಜದ ಉಪಜಾತಿಗಳಾಗಿರ್ತಕ್ಕಂಥ ಗೊಂಡ ಸಮಾಜ ಆಗಿರ್ಬೋದು, ಕಾಡು ಕುರುಬ ಆಗಿರ್ಬೋದು, ಜೇನು ಕುರುಬ ಆಗಿರ್ಬೋದು, ಕುರುಮನ್ಸ್ ಆಗಿರ್ಬೋದು, ಮತ್ತು ಕೊಡಗು ಜಿಲ್ಲೆಯಲ್ಲಿ ಕುರುಬರೇ ಎಸ್ ಟಿಯಲ್ಲಿ ಇದ್ದಾರ ಅಂತ ಅವರಿಗೆ ನೆನಪಿಸ್ಲಕ್ಕೆ ಬಯಸ್ತೇನೆ ನಾನು. ನೀವು ಇವತ್ತು ವಾಲ್ಮೀಕಿ ಸಮಾಜ ನೀವು ಎಸ್ ಟಿಯಲ್ಲಿ ಸೇರ್ಪಡೆಯಾಗಿದ್ದೀರಿ. ಹ್ಯಾಂಗೆ ಸೇರ್ಪಡೆಯಾಗಿದ್ದೀರಿ ಸ್ವಾಮಿ? ನಿಮಗೆಲ್ಲ ಗೊತ್ತಿದೆ, ನೀವೇ ಓಡಾಡಿ ಮಾಡಿದ್ದೀರಲ್ಲ. 1991 ಇಸ್ವಿಯಲ್ಲಿ ಇವತ್ತು ನೀವು ಅವತ್ತ ಕೇಂದ್ರದಲ್ಲಿ ಸರ್ಕಾರ ಇರಲಿಲ್ಲ, ಚಂದ್ರಶೇಖರ್ ಅವರು ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರ್ ಇದ್ದರು. ರಾಷ್ಟ್ರಪತಿ ಮೂಲಕ ಹಿಂಬಾಗಿಲ ಮೂಲಕ ಹೋಗಿ ನೀವು ಆರ್ಡಿನೆನ್ಸ್ ಮಾಡಿಕೊಂಡು ನೀವು ಇವತ್ತಿನ ದಿವಸ ಎಸ್ ಟಿಯಲ್ಲಿ ಸೇರ್ಪಡೆ ಆಗಿದ್ದೀರಿ. ನೀವು ಯಾರು ಮುಂದಾಗಿದ್ದೀರಿ? ನೀವು ಯಾರು ನಿಮ್ಮದೇ ಆಗಿರ್ತಕ್ಕಂಥ ಸಪ್ರೇಟ್ ಸೀರಿಯಲ್ ನಂಬರ್ ಇಲ್ಲ ನಿಮಗೆ. ನಮ್ಮ ಗೊಂಡ ಸಮಾಜ 9 ಸೀರಿಯಲ್ ನಂಬರ್ ಸಪ್ರೇಟ್ ಇದೆ, ಕಾಡು ಕುರುಬ 15 ಸಪ್ರೇಟ್ ಸೀರಿಯಲ್ ನಂಬರ್ ಇದೆ, ಜೇನು ಕುರುಬ 16 ಸಪ್ರೇಟ್ ಸೀರಿಯಲ್ ನಂಬರ್ ಇದೆ, 28 ಕುರುಮನ್ಸ ಸೀರಿಯಲ್ ನಂಬರ್ ಇದೆ, 29 ಕೊಡಗು ಕುರುಬರು ಎಸ್ ಟಿ ಸಪ್ರೇಟ್ ಸೀರಿಯಲ್ ನಂಬರ್ ಇದೆ. ನಿಮ್ದು ಯಾರು ಮುಂದಾಗಿದ್ದೀರಿ? ನೀವು 38 ಸೀರಿಯಲ್ ನಂಬರ್ ನಾಯ್ಕಾಡ ಜಾತಿಯಲ್ಲಿ ಉಪಜಾತಿ ಅಂತ ಹೇಳಿ ನೀವು ವಾಲ್ಮೀಕಿ ಸಮಾಜವನ್ನು ಸೇರ್ಪಡೆ ಮಾಡಿಕೊಂಡಿದ್ದೀರಿ. ಏನು ಕುಲಶಾಸ್ತ್ರ ಅಧ್ಯಯನ ಕಳಿಸಿಲ್ಲ, ಯಾವುದೇ ಸಂಶೋಧನಾ ಸಂಸ್ಥೆಯಿಂದ ಅಧ್ಯಯನ ಮಾಡಿಲ್ಲ, ಯಾವುದೂ ಮಾಡಲಾರ್ದೆ ನಿಮಗೆ ಎಸ್ ಟಿ ಲಕ್ಷಣಗಳೇ ಇಲ್ಲ, ಆದರೂ ಸಹಿತ ನೀವು ಎಸ್ ಟಿಯಲ್ಲಿ ಸೇರ್ಪಡೆಯಾಗಿದ್ದೀರಿ. ಇವತ್ತು ಕುರುಬರಿ ರಾಜ್ಯದಲ್ಲಿ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಯಾವುದೂ ಲೆಕ್ಕ ಹಾಕ್ಲಾರ್ದೇನೆ ತಮ್ಮ ಕುರಿಗಳಂದು ಎಲ್ಲಿ ಮೇವು ಸಿಗ್ತದ, ಎಲ್ಲಿ ನೀರು ಸಿಗ್ತದ ಅಲ್ಲಿ ಹೋಗಿ ಬದುಕ್ತಕ್ಕಂಥ ಅವ್ರ ಹೆಂಡ್ರ ಮಕ್ಕಳೊಂದಿಗೆ, ಕುರಿ ಮಂದೆಗಳೊಂದಿಗೆ ಹೋಗಿ ಬದುಕ್ತಕ್ಕಂಥ, ಜೀವನ ಮಾಡ್ತಕ್ಕಂಥ ನಿಜವಾದ ಆದಿವಾಸಿಗಳು ಇವತ್ತು ಈ ರಾಜ್ಯದಲ್ಲಿ ಕುರುಬರಿದ್ದಾರೆ. ಅವರೇ ನಿಜವಾದ ಎಸ್ ಟಿಗಳು. ನೀವು ಮಾನ್ಯ ಸಿದ್ದರಾಮಯ್ಯನಿಗೆ ಏನಂತೀರಿ? ನೀವು ನಮ್ಮ ತಟ್ಟೆಯಲ್ಲಿ ಕೈ ಹಾಕಬೇಡಿ, ಅನ್ನ ತಟ್ಟೆಯಲ್ಲಿ ಅಂತಾರೆ. ಯಾರು ಹಾಕ್ಯಾರ ಸ್ವಾಮಿ ನಿಮ್ಮ ತಟ್ಟೆಯಲ್ಲಿ ಕೈ? ಯಾರು ಹಾಕಿದ್ದಾರೆ? ನೀವೇ ಹಾಕಿದಿರಿ ಮತ್ತೊಬ್ಬರ ತಟ್ಟೆಯಲ್ಲಿ ಕೈ, ಅನ್ನದ ತಟ್ಟೆಯಲ್ಲಿ ಕೈ. ಇವತ್ತು ಈ ರಾಜ್ಯದಲ್ಲಿ 50 ಜಾತಿಗಳು ಇವತ್ತು ದಿವಸ ಎಸ್ ಟಿಯಲ್ಲಿದ್ದಾವೆ. ಇವತ್ತು ಸೋಲಿಗ ಸಮುದಾಯ ಆಗಿರ್ಬೋದು, ಹಕ್ಕಿ ಪಕ್ಕಿ ಆಗಿರ್ಬೋದು, ಗೌಡುಲು ಆಗಿರ್ಬೋದು, ಎರಗ, ಈಳಿಗ, ಇರುಳಿಗ, ಕಾಟು ನಾಯಕನ್, ಕೊಂಡ ಕೊಪ್ಪಸ್, ಇವತ್ತು ಕಾಡು ಕುರುಬ, ಜೇನು ಕುರುಬ, ಕುರುಮನ್ಸ, ಕುರುಬ, ಗೊಂಡ ಇವೆಲ್ಲವೂ ಎಸ್ ಟಿ ಇದ್ದಾವೆ ಸ್ವಾಮಿ. ಅವ್ರ ಅನ್ನ ನೀವು ಕಸ್ಕೊಂಡಿರಿ. ಅವ್ರ ತಟ್ಟೆದಾಗ ನೀವು ಕೈ ಹಾಕಿರಿ, ಬರೇ ಕೈ ಹಾಕಿ ಅನ್ನ ತಿಂದಿಲ್ಲ, ಇಡೀ ತಟ್ಟೆಯನ್ನೇ ಮುಕ್ಕಿಬಿಟ್ಟಿರಿ. ಇವತ್ತು ಅವ್ರು ಎಲ್ಲರ ನಿಮಗೆ ಅಂಜಿ ಅವರು ಎಲ್ಲೋ ಕಾಡಡುವಿಲಿ ಅಂಜು ಕೂತಾರ ಪಾಪ. ಅವ್ರಿಗೆ 1% ಸಹಿತ ಇವತ್ತು ದಿವಸ ಮೀಸಲಾತಿ ಸಿಕ್ಕಿಲ್ಲ, ಅವ್ರಿಗೇನು ಸಿಕ್ಕಿಲ್ಲ. ಇವತ್ತು ಎಸ್ ಟಿ ಅಂದ್ರೆ ಬರೀ ವಾಲ್ಮೀಕಿ ಸಮುದಾಯ ಅನ್ನಪ್ಲೆ ಆಗಿದೆ. ಇನ್ನು 49 ಜಾತಿಗಳು ಇವತ್ತು ದಿವಸ ಎಸ್ ಟಿ ಅದಾವ ಅಂಬದೇ ಈ ರಾಜ್ಯದಲ್ಲಿ ಗೊತ್ತಿಲ್ಲ ಯಾರಿಗೂ. ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ದೌರ್ಜನ್ಯ ಈ ರಾಜ್ಯದಲ್ಲಿ ಮೀಸಲಾತಿ ವಿಚಾರದಲ್ಲಿ ವಾಲ್ಮೀಕಿ ಸಮುದಾಯ ಮಾಡ್ತಾ ಇದೆ. ಇವತ್ತು ನಾವು ಕುರುಬರು ಏನು 1984 ಇಸ್ವಿಯಲ್ಲಿ ದಿನಾಂಕ 16/8/1984 ಕುರುಬ ಸಮಾಜಕ್ಕೆ ಸಂಬಂಧಪಟ್ಟಂತೆ 28/11/1984 ವಾಲ್ಮೀಕಿ ಸಮಾಜಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ಇವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಬಂದಿಖಾನೆ ಸಚಿವರಾಗಿರ್ತಕ್ಕಂಥ ಸಿ ವೀರಣ್ಣವರು ಇಬ್ಬರು ಸೇರಿ ಇವೆರಡು ಸಮಾಜ ಎಸ್ ಟಿಯಲ್ಲಿ ಸೇರಬೇಕು ಅಂತೇಳಿ ಮನವಿ ಪತ್ರ ಕೊಟ್ಟರು ಅವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆ ಸಾಹೇಬರಿಗೆ. ಅವರು ಮನವಿಯನ್ನು ತಗೊಂಡು VL ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು. ಕಮಿಟಿ ಮಾಡಿ ಈ ಕುರುಬ ಸಮಾಜವನ್ನು ಎಸ್ ಟಿಗೆ ಸೇರಿಸಬೇಕು ಅಂತೇಳಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಬೋದು, ಮೈನುದ್ದೀನ್ ಆಗಿರ್ಬೋದು, ಮಂತ್ರಿ ರಘುಪತಿ ಆಗಿರ್ಬೋದು, ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ದರು. ಅವ್ರ ಕಮಿಟಿ ವರದಿ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಆದರೂ ಸಹಿತ ಇಲ್ಲಿ ತನಕ ಕುರುಬ ಸಮಾಜ ಎಸ್ ಟಿಯಲ್ಲಿ ಆಗಿಲ್ಲ. ಮತ್ತೆ ಈಗ 2021 ಇಸ್ವಿಯಲ್ಲಿ ಅವತ್ತಿನ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ KS ವಿಶ್ವೇಶ್ವರ ಸಾಹೇಬರ ನೇತೃತ್ವದಲ್ಲಿ
ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸುಮಾರು 360 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ದಿನಾಂಕ 7/2/1921 ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರಮಾಣದ ಸಮಾವೇಶ ಮಾಡಿ ಆ ಸಮಾವೇಶದಲ್ಲಿ ಅವತ್ತಿನ BJPಯ ಕಂದಾಯ ಮಂತ್ರಿ ಆಗಿರ್ತಕ್ಕಂಥ ಅಶೋಕ್ ಸಾಹೇಬರು ಆ ಮನಿಪತ್ರವನ್ನು ಸ್ವೀಕಾರ ಮಾಡಿಕೊಂಡು ಬೊಮ್ಮಾಯಿ ಸಾಹೇಬರು ಅವತ್ತು ಮುಖ್ಯಮಂತ್ರಿ ಆಗಿದ್ದರು. ಇವತ್ತಿನ ದಿವಸ ಕುರುಬರು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕುರುಬರು STಯಲ್ಲಿ ಸೇರ್ಲಕ್ಕೆ ಅರ್ಹರದಾರೆ ಅಂತೇಳಿ ಸಂಪೂರ್ಣ ಕುಲಶಾಸ್ತ್ರೀಯ ಅಧ್ಯಯನ ವರದಿಯೊಂದಿಗೆ ಯಾರದೇ ಏನು ಸುಮ್ಮನೆ ಒಂದು ಮನಿಪತ್ರ ಕೊಡೋಣಕ್ಕೆ ಮಾಡಿಲ್ಲ ಅವರು. ಮೈಸೂರಿನಲ್ಲಿರ್ತಕ್ಕಂಥ ಟ್ರೈಬ್ ರಿಸರ್ಚ್ ಸೆಂಟರ್ನ ಒಂದು ಸಂಪೂರ್ಣ ಕುಲಶಾಸ್ತ್ರ ಅಧ್ಯಯನ ತಗೊಂಡು ಇವತ್ತಿನ ದಿವಸ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನ BJP ಸರ್ಕಾರ ಮಾಡಿದೆ. ST ಕೇಳ್ತಾ ಇದೀವಿ, ST ಆಗ್ಬೇಕಾದ್ರೆ ಲಕ್ಷಣ ಏನಿರಬೇಕಪ್ಪ ಅಂತದ. ಲೋಕೂರ್ ಕಮಿಟಿ ಅಂತ ಇತ್ತು 1965ನೇ ಇಸ್ವಿಯಲ್ಲಿ BN ಲೋಕೂರ್ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು. ಏನು ಮಾಡಿದ್ರು ಕಮಿಟಿದಾಗ ಅಂತಂದ್ರೆ ಯಾರು ಈ 5 ಲಕ್ಷಣಗಳ ಹೊಂದ್ಯಾರ ಅವ್ರಿಗೆ ST ಮಾಡಬೇಕು ಅಂತ ಇದೆ. ಏನು 5 ಲಕ್ಷಣ? ಅವರು ಪ್ರಿಮಿಟಿವ್ ಟ್ರೇಸ್ ಅಂತ ಲಕ್ಷಣ ಹೊಂದಿರಬೇಕು, ಜಿಯೋಗ್ರಫಿಕಲ್ ಐಸೋಲೇಷನ್ ಇರಬೇಕು, ಸೈನೆಸ್ ವಿತ್ ಕಮ್ಯುನಿಟಿ ಅಟ್ ಲಾರ್ಜ್ ಅಂತ ಇರಬೇಕು, ಡಿಸ್ಟಿಂಕ್ಟಿವ್ ಕಲ್ಚರ್ ಇರಬೇಕು, ಬ್ಯಾಕ್ವರ್ಡ್ನೆಸ್ ಇರಬೇಕು. ಈ 5 ಅಂಶಗಳು ಇದ್ರೆ ಮಾತ್ರ STಗೆ ಅರ್ಹರ ಅಂತೇಳಿ ಲೋಕೂರ್ ಕಮಿಟಿ ಹೇಳಿತ್ತು. ಆ ಎಲ್ಲ 5 ಅಂಶಗಳು ನಿಜವಾಗಲೂ ಈ ರಾಜ್ಯದಲ್ಲಿ ಯಾರ್ದಾಗ ಅವದಾವ ಅಂತಂದ್ರೆ ಅದು ಕುರುಬರಿಗೆ ಮಾತ್ರ ಅದಾವ. ಆ ಕಾರಣಕ್ಕಾಗಿ ಮಾನ್ಯ ಉಗ್ರಪ್ಪನವ್ರಿಗೆ ಹೇಳಕ್ ಬಯಸ್ತೀನಿ, ಕೂಡಲೇ ನೀವು ಏನು ನಮ್ಗೆ STದಲ್ಲಿ ಇರ್ತಕ್ಕಂಥ STಗೆ ಸೇರ್ತಕ್ಕಂಥ ವಿಚಾರದಲ್ಲಿ ನೀವು ವಿರೋಧ ಮಾಡ್ತಾ ಇದ್ದೀರಿ, ಈ ವಿರೋಧವನ್ನು ಖಂಡಿಸ್ತಾ ಇದ್ದೀವಿ. ಕೂಡಲೇ ನೀವು ಕ್ಷಮೆ ಯಾಚಿಸಬೇಕು. ಯಾರಾದರೂ ಮಂತ್ರಿಗಳು ಶಾಸಕರು ಇದ್ರ ಬಗ್ಗೆ ವಿರೋಧ ಮಾಡ್ತಾ ಇದ್ದಾರೆ, ಬರ್ತಕ್ಕಂಥ ದಿನಮಾನಗಳಲ್ಲಿ ಇಡೀ ಕುರುಬ ಸಮಾಜ ತಕ್ಕ ಪಾಠ ಕಲಿಸ್ತೀವಿ, ಹೋರಾಟದ ಮೂಲಕ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಕ್ ಬಯಸ್ತೀವಿ. ಮತ್ತೊಂದು ನಾವು ಹಕ್ಕೊತ್ತಾಯ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ, ಈ ಕೇಂದ್ರ ಸಚಿವರಿಗೆ ನಾವು ಮನವಿ ಮಾಡ್ಕೊತಾ ಏನಂದ್ರೆ, ನಿಮ್ಮದೇ ಸರ್ಕಾರ ಇವತ್ತು ಕುರುಬರಿಗೆ ST ಮಾಡ್ತೀನಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿರಿ, ಅದನ್ನು ಕೇಂದ್ರದಲ್ಲಿ ಕುರುಬರನ್ನ ST ಮೀಸಲಾತಿ ಕೊಡ್ಲಿಕ್ಕೆ ತಾವೆಲ್ಲ ಅದು ಜಾರಿಗೆ ಮಾಡಬೇಕು ಅಂತೇಳಿ ಮತ್ತೊಂದ್ಸಲ ಕುರುಬ ಸಮಾಜ ಪರವಾಗಿ ನಾವು ಅವರಿಗೆ ಹಕ್ಕೊತ್ತಾಯನ ಮಾಡ್ತಾ ಇದ್ದೀವಿ. ಆಲ್ರೆಡಿ ಹೋಗ್ಯದ ಕೇಂದ್ರ ಸರ್ಕಾರಕ್ಕೆ ಇವರು ಅಡ್ಡತ್ತಿಡ್ಡ ಮಾತಾಡೋದ್ರಿಂದ ಬಹಳ ನಮಗೆ ತೊಂದರೆ ಆಗ್ಲಕತ್ತ. ಮತ್ತು ಇದು ನಾವು ಇದು ಮಾಡ್ತಿದ್ರಂದ್ರೆ ಈ ಮೀಸಲಾತಿನೇ ಬೇಡ, ಅಂಬೇಡ್ಕರ್ ಏನು ಹೇಳಿ 10 ವರ್ಷ ಇರ್ಬೇಕಂದಾನಿಲ್ಲ, ಅದು ತೆಗೆದೇ ಬಿಡ್ರಿ. ಯಾಕೆ ಈ ಹೋರಾಟನೇ ನಿಂತು ಬಿಡ್ತಾವಲ್ಲ ಎಲ್ಲರೂ. ನನ್ನ ವಾದ ಏನು ಈ ಒಂದು ಹಳ್ಳಿ ಗಾದಿ ಒಂದು ಮಾತು ಹೇಳಿ ಬಿಡ್ತೀನಿ. ಇದು ಹ್ಯಾಂಗದಂದ್ರೆ ಮೀಸಲಾತಿ ಅಂದ್ರೆ ಒಂದು ಕುಡ್ಡು ಎತ್ತಿತ್ತ, ಒಂದು ಮಂಡ ಬಾಲಿಂದ ಎತ್ತಿತ್ತದು ಒಂದೇ ಗಾದ್ಯಾಗ ಏನು ರೀ. ಆ ಮಂಡ ಬಾಲಿಂದ ಎತ್ತಿ ಏನಂತಿತ್ತ, ಮಾಲಕ್ಕೆ ನಾನು ಹಾಕಿ ಎತ್ತು ಕಟ್ಲಪ್ಪ ಅಂತ ತಂಚಿ ಹೊಡ್ಕೊಲಕ್ಕ. ಕುಡ್ಡು ಎತ್ತು ಏನಂತಿತ್ತ, ಇನ್ನು ಹೊಸು ಸಾಯ್ಬೇಕು ಈ ಗಾದ್ಯನು ನನಗೆ ಆಗ್ತದ ಅಂತೇಳಿ ಇವ್ರು ಕುಡ್ಡು ಎತ್ತಿನ ವಿಚಾರದಾಗ ಬಂದಾರ. ಒಟ್ಟು ತಮಗೆ ಆಗಲಿ ಇವರೆಲ್ಲರೂ ಸಾಯ್ಲಿ. ಈ ಕುರುಬರು ಸಾಯ್ಬೇಕು, ಬೆಸ್ತರು ಸಾಯ್ಬೇಕು, ನಮಗೆ ಒಟ್ಟು ನಾವೇ ಉಣ್ಬೇಕು ಏನು. ಹಂಗೆ ಅದು ಸರಿ ಅಲ್ಲ. ಯಾರೇ ಇಲ್ಲಿ ST ತೆಗಿಯಾರು, ನೀವು ಯಾರು ಕೇಂದ್ರ ಸರ್ಕಾರದ ಅದು ಒಂದು ಇದು ಇರ್ತದೆ. ಅವ್ರು ತೆಗಿ ಏನೇನು ಮೊನೋಪಲ್ಲಿ ನಿಮ್ದದ. 65ದಾಗೆ ನಾವು ST ತೆಗೀವಿ, ನೀವು 91ಕ್ಕೆ ಬಂದೀರಿ, ನೀವು ನಕಲಿಯಾಗಿ ಬಂದೀರಿ. ನೀವೆಲ್ಲ ರಾಜ ಆಳಿರಿ, ಶಿವಮೊಗ್ಗ ಅವು ಮತ್ತು ಇಲ್ಲಿ ಚಿತ್ರದುರ್ಗ ಸುರಪುರ, ನೀವು ರಾಜರು ಇದ್ದವರು ಇದು ಮಾಡ್ತೀರಿ. ನಾವು ಕುರಿ ಕಾಯ್ಕೋತೀವಿ, ನೋಡ್ತೀವಿ. ಈಗಲೂ ನೋಡ್ರಲ್ಲ, ಯಾಕೆ ಬೆಳಗಾವಿ ನೋಡಿದು ಕುರಿ ಎಲ್ಲೆಲ್ಲಿ ಎಲ್ಲ ಊರುಗಳದ್ದು ಪಂಚನಾಮೆ ಅಲ್ಲಿ ಇದ್ರಾಗ ST ಯಾರದು ಇದಾಯ್ತು ಅಂತೇಳಿ ಸುಮ್ಮನೆ ಏನ್ರಿ ಅದನ್ನು. ಈಗ ಒಂದಿಷ್ಟು 15 MLA 3 MP ಅನ್ನ ಗರುದಿಂದ ಮಾತಾಡೋದು ಸರಿ ಅನ್ಸಲ್ಲ. ಅದೊಂದು ಭಸ್ಮಾಸುರ ಆದಂಗೆ ಆಗ್ಯಾರ. ಅದು ಕತಿ ಅದಲ್ಲ ಭಸ್ಮಾಸುರದ್ದು. ನಮ್ಮ ತಲೆ ಮ್ಯಾಗ ಇದು ಇಡ್ಲಾಕೈತಾರೆ. ಇವು ಕುರುಬರು ಬೆದ್ರದು ಅಂದ್ರೆ ಯಾರ ಕೈಗೂ ಸಿಗಲ್ರಿ ಏನು ರೀ. ಮತ್ತು ಇದು ಇವರು 3 ಇದ್ದರು. ಇದು 7 ಹಂಗಾಗ್ಯಂದು ಇವೇ ಗೊಂಡ ಅವು ಬರೋದ್ರಿಂದ ಹೆಚ್ಚಾಗ್ಯದ. ಅವ್ರು ಇರೋದೇ 15 ಲಕ್ಷ. ನಾವು 80 ಲಕ್ಷ ಹೋಗಿ 40ಕ್ಕೆ ಬಂದೀವಿ. ಹ್ಯಾಂಗೆ ಇವು ಗೊಂಡ ಕುರುಬ ಇವು ಬರೋಸ ಸಲುವಾಗಿ ಕಡಿಮೆ ಆಗ್ಯದ. ಅದಕ್ಕೆ ಈ ಸಲ ಸಂಸಾರದ ಇದ್ರಾಗ ಕುರುಬತ್ತೆ ಬರ್ರಿ ಬಜಾಜ್ದಾಗ ಗೊಂಡ ಬರಸ ಅಂತೇಳಿ ನಾವು ಇದು ಮಾಡಿದೆವು. ಇವರು ತಾನೇ ತಿಳಿದ್ವಿ ಈಗ ನಾಳೆ ಸೆನ್ಸಸ್ ಇದ್ರಾಗ ಏನು ಅದು ಹೋಗಿ 7 ಮಾಡ್ಕೊಳ್ಳೋದಾಗತ್ತಾರ. ಯಾಕೆ ಇನ್ನೂ ಹೆಚ್ಚು ಜನಸಂಖ್ಯೆ